ತಲೆತಲಾಂತರಗಳಿಂದ ಗೋವಿನ ಮಹತ್ವವನ್ನು ಜನಮನದಲ್ಲಿ ಬಿತ್ತರಿಸಿ ವೈದಿಕ ಧರ್ಮವನ್ನು ಉಳಿಸಿಕೊಂಡು ಬಂದವರು ವೈದಿಕರು. ಆದ್ದರಿಂದಲೇ ಈ ವರ್ಷದ ಅಲೆಮನೆ ಹಬ್ಬದ ಮೊದಲ ದಿನವೇ ವೈದಿಕರಿಂದಲೇ ಉದ್ಘಾಟನೆ ಮತ್ತು ಸಮಾವೇಶ ಆಯೋಜಿಸಲಾಗಿದೆ ಎಂದು ಹೊಸಾಡ್ ಅಮೃತಧಾರ ಗೋ ಬ್ಯಾಂಕ್ನ ಅಧ್ಯಕ್ಷ ಮುರಳೀಧರ ಪ್ರಭು ಅಭಿಪ್ರಾಯಿಸಿದರು. ಕುಮಟಾ ತಾಲೂಕಿನ ಹೊಸಾಡಿನ ಅಮೃತಧಾರ ಗೋ ಬ್ಯಾಂಕ್ನಲ್ಲಿ ಪ್ರಾರಂಭವಾದ ಆಲೆಮನೆ ಹಬ್ಬದ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮುರಳೀಧರ ಪ್ರಭು ಅವರು, ತಲೆತಲಾಂತರಗಳಿಂದ ಈ ಭೂಮಿಯ ಉಸಿರಿನೊಂದಿಗೆ ಬೆಸೆದುಕೊಂಡಿರುವ ಗೋಮಾತೆಯ ಮಹಿಮೆ ಕೇವಲ ಆಚಾರ ವಿಚಾರಗಳಲ್ಲಿ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ, ಸಂಸ್ಕಾರ ಮತ್ತು ಆತ್ಮ ಜೀವನದಲ್ಲಿಯೂ ಆಳವಾಗಿ ಬೇರೂರಿದೆ. ಈ ಮಹತ್ವವನ್ನು ಕಾಲಚಕ್ರದ ಅಲೆಮಾನೆಗಳ ನಡುವೆಯೂ ಜನಮನದಲ್ಲಿ ಜೀವಂತವಾಗಿ ಉಳಿಸಿಕೊಂಡವರು ವೈದಿಕರು. ವೇದ ಮಂತ್ರಗಳ ನಾದದಲ್ಲಿ ಗೋಮಾತೆಯ ಗೌರವವನ್ನು ಹೊತ್ತೊಯ್ಯುತ್ತಾ ಯಜ್ಞ ಯಾಗಗಳ ಪವಿತ್ರ ಜ್ವಾಲೆಯಲ್ಲಿ ಗವ್ಯೋತ್ಪನ್ನಗಳ ಮಹಿಮೆಯನ್ನ ಸ್ಥಾಪಿಸುತ್ತಾ ಮನೆ ಮನೆಗಳಲ್ಲಿ ಧರ್ಮದ ದೀಪವನ್ನ ಬೆಳಗಿಸಿದವರು ಅವರೇ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪರಂಪರೆಯ ಅಮೃತಧಾರೆಯನ್ನ ಸುರಿದು, ಗೋವು ಎಂದರೆ ಕೇವಲ ಪ್ರಾಣಿಯಲ್ಲ, ಅದು ಪೂಜ್ಯ, ಅದು ಪಾವನ, ಅದು ಜೀವಧಾರೆ ಎಂಬ ಸಂದೇಶವನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದವರೇ ವೈದಿಕರು. ಸಂಕಷ್ಟಗಳ ಕಾಲದಲ್ಲೂ ಧರ್ಮದ ಮೇಲೆ ಅಲೆಮಾಳೆಗಳೇ ಎದ್ದಾಗಲೂ ವೇದಘೋಷದ ಮೂಲಕ ಸನಾತನ ಸಂಸ್ಕೃತಿಗೆ ಕಾವಲಾಗಿ ನಿಂತವರು ಇವರು ಎಂದು ಅವರು ವಿವರಿಸಿದರು. ನಮ್ಮ ಈ ಭಾರತ ಭೂಮಿ, ಈ ಸನಾತನ ಧರ್ಮದ ಭೂಮಿ, ಪ್ರತಿಯೊಬ್ಬರಲ್ಲೂ ಒಬ್ಬ ಋಷಿ ಅಥವಾ ಋಷಿ ಅಂಶ ಅಡಗಿದೆ ಅಂತೆ. ಅದನ್ನು ಹೊರತರುವ ಕೆಲಸ ನಾವು ಮಾಡಬೇಕು ಅಂತ ನಾನೆಲ್ಲೋ ಕೇಳಿದೆ. ಸಂತರು ಹೇಳೋದು ಮಾತು ಪ್ರತಿಯೊಬ್ಬನಲ್ಲೂ ಇದೆ. ನಮ್ಮಲ್ಲಿ ಕ್ರೌರ್ಯ ಇದೆ, ಅಷ್ಟೊತ್ತಿಗೆ ಸತ್ಯವೂ ಇದೆ, ಧರ್ಮವೂ ಇದೆ. ಸತ್ಯವೇ ನಮ್ಮ ಧರ್ಮ ಅಂತ ಹೇಳಿದ್ರಲ್ಲ, ಆ ಸತ್ಯವೇ ನಮ್ಮ ಧರ್ಮ ಅಂತ ಆ ಒಂದು ಭಾವವನ್ನ ಮೇಲೆದ್ದು ತಗೊಂಡು ಹೋಗ್ಬೇಕು ಎಂಬುದು ಈ ಕಥೆಯ ಉದ್ದೇಶ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಎಲ್ಲ ಕೆಲಸ ನಮ್ಮಿಂದ ಆಗಬೇಕು. ಆ ಪ್ರಸಂಗನವನ್ನ ತುಂಬಾ ಚಂದವಾಗಿ ಸಾದರಪಡಿಸಿದ್ದೀರಿ. ಬಹುಶಃ ನಾನು ಮುನ್ನುಡಿಯಲ್ಲೂ ಬರೆದಿದ್ದೆ ಜಿಜ್ಞಾಸೆ. ಯಾಕಂದ್ರೆ ಆ ವ್ಯಾಘ್ರನದು ಕೂಡ ಅಂತ ಒಂದು ಪಾತ್ರ. ಅದನ್ನ ಮರುಕಪಟ್ಟು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗ ಯಾಕೆ ಬಂತು ಎಂಬುದನ್ನ ಬಹುಶಃ ಶಂಕರ್ ಭಟ್ರು ಇವತ್ತು ಅದನ್ನು ತುಂಬಾ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರ ಕೊನೆಯ ಮಾತಿನಲ್ಲಿ ಅಂತ ನಾನು ತಿಳ್ಕೊಳ್ತೇನೆ. ಎಲ್ಲ ಕಲಾವಿದರು ತಮ್ಮ ಅತ್ಯಂತ ಚಾಕಚಕ್ಯತೆಯಿಂದ ಇದನ್ನ ನಿರ್ವಹಿಸಿದ್ದಾರೆ ಅಂತ ನಾನು ಹೇಳಲು ಬಯಸ್ತೇನೆ. ಸಾಕಷ್ಟು ಸಮಯ ಆಗಿದ್ರು ಇಲ್ಲಿ ಕಲಾರಸಿಕರು ಕೂಡ ಇಲ್ಲಿ ಕೂತ್ಕೊಂಡು ಅದನ್ನು ಆಸ್ವಾದಿಸಿದ್ದಾರೆ. ಹೀಗಾಗಿ ವೇದಘೋಷದ ನಡುವೆ ಆಲೆಮನೆ ಹಬ್ಬದ ಮೊದಲ ದಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಕಾಮಧೇನುವಿನ ಸನ್ನಿಧಿಯಲ್ಲಿ ಕಾಮಧೇನು ಹವನ ಹಾಗೂ ಪೂಜೆ ನೆರವೇರಿಸುವ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಧಾರ್ಮಿಕ ವಿಭಾಗದ ಸಂಚಾಲಕ ರಾಜಾರಾಮ್ ಭಟ್ ಅವರ ನೇತೃತ್ವದಲ್ಲಿ ವೈದಿಕ ವಿನಾಯಕ ಭಟ್ ಕೋಣಾರೆ ಅವರು ಹವನ ಪೂಜೆಗಳನ್ನು ನೆರವೇರಿಸಿದರು. ಅನೇಕ ಭಕ್ತರು ಕಾಮಧೇನುವಿನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ವೈದಿಕ ಸಮಾವೇಶವೇ ಮುಖ್ಯ ಆಕರ್ಷಣೆಯಾಗಿತ್ತು. ಕಾಮಧೇನುವಿನ ಸನ್ನಿಧಿಯಲ್ಲಿ ವೈದಿಕರ ವೇದಘೋಷಗಳೊಂದಿಗೆ ಫಲ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು. ಸಮಿತಿಯ ಸಂಚಾಲಕ ಅರುಣ್ ಹೆಗಡೆ ಗಣ್ಯರನ್ನು ಕಿರುಪರಿಚಯದೊಂದಿಗೆ ಸ್ವಾಗತಿಸಿದರು. ಸಭೆಯಲ್ಲಿ ವೇದಮೂರ್ತಿಗಳಾದ ಸುಬ್ರಹ್ಮಣ್ಯ ಭಟ್ಟ, ಪರಮೇಶ್ವರ ಮಾರ್ಕಾಂಡೆ, ವಿಘ್ನೇಶ್ವರ ಭಟ್ಟ, ಶ್ರೀಪಾದ ಭಟ್ಟ ಹಾಗೂ ನಿವೃತ್ತ ಇಸ್ರೋ ವಿಜ್ಞಾನಿ PJ ಭಟ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶ್ರೀಪಾದ್ ಭಟ್ಟರು ಮಾತನಾಡಿ, ಗೋವಿಗೂ ವೈದಿಕರಿಗೂ ಬಿಡಿಸಲಾರದ ನಂಟಿದೆ. ಯಜ್ಞದ ಹವಿಸ್ಸಿಗೆ ಗವ್ಯೋತ್ಪನ್ನಗಳು ಅಗತ್ಯ. ದಾನಗಳಲ್ಲಿ ಶ್ರೇಷ್ಠವಾದುದು ಗೋದಾನ. ಗೋಶಾಲೆಯಲ್ಲಿ ಗೋದಾನ ನಡೆಯಲು ವೈದಿಕರು ಸಂಪೂರ್ಣ ಸಹಕಾರ ನೀಡಲು ಸಿದ್ಧ ಎಂದರು. ಬಹುರಾಷ್ಟ್ರೀಯ ಕಂಪನಿಗಳ ಕೃತಕ ಗರ್ಭಧಾರಣೆ ಕ್ರಮಗಳಿಂದ ದೇಶಿ ಗೋ ಸಂಕುಲಕ್ಕೆ ಅಪಾಯ ಉಂಟಾಗಬಾರದು ಎಂಬ ಆತಂಕವನ್ನು ವ್ಯಕ್ತಪಡಿಸಿದರು. ವೇದಮೂರ್ತಿ ಪರಮೇಶ್ವರ ಮಾರ್ಕಾಂಡೆ ಅವರು, ಮಾನವನ ದಿನಚರಿಯಲ್ಲಿಯೇ ಗೋಮಾತೆ ಇಲ್ಲದೆ ನಡೆಯದು. ಅಗ್ನಿ ಉಪಾಸನೆಗೂ ಗವ್ಯೋತ್ಪನ್ನ ಅಗತ್ಯ. ಪಂಚಗವ್ಯವು ಶರೀರ ಶುದ್ಧಿಯಷ್ಟೇ ಅಲ್ಲ, ಆತ್ಮಶುದ್ಧಿಗೂ ಸಹಾಯಕ. ಪ್ರತಿ ಮನೆಗಳಲ್ಲಿ ಗೋ ಸಾಕುವುದು ಕಷ್ಟವಾದ ಸಂದರ್ಭದಲ್ಲಿ ಗೋಶಾಲೆಗಳು ಅವಶ್ಯ ಎಂದರು. ವಿಘ್ನೇಶ್ವರ ಭಟ್ಟರು, ವೇದಭಾವದೊಂದಿಗೆ ವಾತಾವರಣ ಶುದ್ಧವಾಗುತ್ತದೆ. 33 ಕೋಟಿ ದೇವತೆಗಳ ಆವಾಸ ಎಂದು ನಂಬಿ ಗೋವನ್ನು ಆರಾಧಿಸುತ್ತಿದ್ದೇವೆ. ಕೃಷ್ಣಾಚರಣೆ ವೇಳೆ ಗೋದಾನ ಮಾಡಿ ಅದರ ಮೌಲ್ಯವನ್ನು ಗೋಶಾಲೆಗೆ ನೀಡುವ ಪದ್ಧತಿ ಬಲಪಡಿಸಬೇಕು ಎಂದು ಹೇಳಿದರು. ನಿವೃತ್ತ ಇಸ್ರೋ ವಿಜ್ಞಾನಿ PJ ಭಟ್ಟರು ತಮ್ಮ ಅನುಭವ ಹಂಚಿಕೊಂಡು ಬಾಲ್ಯದ ಪಾಠದಲ್ಲಿದ್ದ ನೀನಾರಿಗಾದಿಯು ಎಲೆ ಮಾನವ ಗೀತೆಯ ಉಲ್ಲೇಖ ಮಾಡಿದರು. ಚಿಕ್ಕಂದಿನಲ್ಲಿ ಗೋವಿನ ಮಹತ್ವ ಅರಿವಿರಲಿಲ್ಲ. ನಂತರ ಗುರುಗಳ ಪ್ರೇರಣೆಯಿಂದ ಗೋಶಾಲೆಗಳ ಕಾರ್ಯದಲ್ಲಿ ಆಸಕ್ತಿ ಬೆಳೆದಿತ್ತು. ಹೊಸಾಡು ಬ್ಯಾಂಕ್ನಲ್ಲಿ ಮರಣದ ಅಂಚಿನಿಂದ ಉಳಿದ ಗೋವುಗಳ ರಕ್ಷಣೆ ಮನಮುಟ್ಟಿದೆ. ದೇಶಿ ಗೋ ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸೋಣ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಲವು ವೈದಿಕರು ಭಾಗವಹಿಸಿ ತಮ್ಮ ಗೋಪ್ರೇಮ ವ್ಯಕ್ತಪಡಿಸಿದರು. ವೇದಮೂರ್ತಿಗಳಿಗೆ ಗೌರವ ಸಮರ್ಪಿಸಲಾಯಿತು. ಸಭೆಯ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಹೊಸಾಡಿನ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳ ಮನಮೋಹಕ ಪ್ರದರ್ಶನಗಳು ಗಮನ ಸೆಳೆದವು. ಸನ್ನಿಧಿ ತಂಡದವರ ಕುಚಿಪುಡಿ ನೃತ್ಯ ಮನಸೂರೆಗೊಂಡಿತು. ಬ್ರಹ್ಮೂರಿನ ಕಲಾ ಬಳಗದವರು ಪುಣ್ಯಕೋಟಿ ಕಥೆಯಾಧಾರಿತ ತಾಳಮದ್ದಲೆ ಪ್ರಸಂಗವನ್ನು ಪುಸ್ತಕ ಬಿಡುಗಡೆ ಜೊತೆಗೆ ಮೊದಲ ಬಾರಿಗೆ ಪ್ರದರ್ಶಿಸಿದರು. ಪುಣ್ಯಕೋಟಿ ವ್ಯಾಘ್ರಕರು ಹಾಗೂ ಇತರೆ ಪಾತ್ರಧಾರಿಗಳ ಭಾವಪೂರ್ಣ ಅಭಿನಯ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿತು. ಹಿಮ್ಮೇಳವು ಮುಚ್ಚುಗೆ ಪಡೆಯಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.